ಪ್ರಚಂಡ, 2 ಕನ್ಯೆಯರ ರಕ್ತಾಭಿಷೇಕದ ನಂತರ ನನಗೆ ದಿವ್ಯ ದೃಷ್ಟಿ ಶಕ್ತಿಯೊಂದಿಗೆ ಇನ್ನೊಂದು ಮಗುವಿನ ವಿವರವನ್ನು ಕೊಡುತ್ತೇನೆಂದು ಹೇಳಿದ್ದೆ. ಮಗನೇ, ಈ ಕಡೆಯ ಪೂಜೆ ತುಂಬಾ ಮುಖ್ಯವಾದದ್ದು. ಈಗ ನಿನಗೆ ದಿವ್ಯ ದೃಷ್ಟಿಯ ಶಕ್ತಿಯನ್ನು ಕೊಡುತ್ತೇನೆ. ಈಗ ಕಾಣುವ ಮಗು ದೈವಾಂಶ ಸಂಭೂತವಾದದ್ದು. ಈ ಪೂಜೆಯನ್ನು ಸಾಂಘವಾಗಿ ನೆರವೇರಿಸಿದರೆ ನೀನು ವಾಮಚಕ್ರವರ್ತಿಯ ಪದವಿಯನ್ನು ಪಡೆಯುವೆ. ಮುಂದಿನ ಅಮಾವಾಸ್ಯೆಗೆ ನೀನು ಬಲಿ ಕೊಡಬೇಕಾದ ಕನ್ಯೆ ಮೂರು ಕಡೆಗೆ ಇದ್ದಿದ್ರೆ ಅವಳು ಪ್ರಾಣ ಉಳಿಸ್ತಿದ್ದೆ. ಅಷ್ಟೊಳಗೆ ನನ್ನ ತಪಸ್ಸೆ ಭಂಗ ಮಾಡ್ಬಿಟ್ಟಲ್ಲ. ನಿಮ್ಮಿಬ್ಬರನ್ನ ಉಳಿಸೋದಿಲ್ಲ, ನಿಮ್ಮಿಬ್ಬರನ್ನ ಮುಗಿಸ್ಬಿಡ್ತೀನಿ. ಏ ಹೆಣ್ಣೆ, ಅವತ್ತಿನ್ನು 3 ಗಳಿಗೆಯಲ್ಲಿ ಮುಗಿಬೇಕಾಗಿದ್ದ ನನ್ನ ಪೂಜೆಗೆ ಭಂಗ ತಂದೆಯಲ್ಲ. ನಿನ್ನಿಂದ ನಾನು 10 ವರ್ಷ ಜೈಲ್ಗೆ ಹೋಗ್ಬೇಕಾಯ್ತು. ನನ್ನ ಮಂತ್ರಶಕ್ತಿನೆಲ್ಲ ಕಳ್ಕೋಬೇಕಾಯ್ತು. ಅವತ್ತು ನಿನಗೆ ಜಯ ಆಯ್ತು. ಅದು ನಿನ್ನ ಕಾಲ. ಈಗ ನನ್ನ ಕಾಲ. ನನ್ನ ಕಡೆ ಪೂಜೆಯೊಂದಿಗೆ ನನ್ನ ಶತ್ರುಗಳನ್ನ ನಾಶ ಮಾಡೋ ಸಮಯ ಬಂದಿದೆ. ನಾನು ಅದೃಷ್ಟಶಾಲಿ, ನಾನು ಅದೃಷ್ಟಶಾಲಿ. ಪ್ರಚಂಡ, ಧನ್ಯೋಸ್ಮಿ. ಲಕ, ಮಕ್ಕಳೆಲ್ಲ ಮನೆ ಹಿತ್ತಲಲ್ಲೇ ಆಡ್ತಾ ಇದಾವಲ್ಲೋ. ನಮ್ ಗುರು ಹೇಳಿದ ಮಗು ಇಲ್ಲಿ ಆಟ ಆಡ್ತಾ ಇದೆಯಲ್ಲ ಗುರು. ಆಡ್ತಾ ಇದ್ದಾನೆ. ಮಾಡಿ ತಾಯ್ತ ಕಟ್ಟು ಬಿಡೋಣ. ಕಣೋ, ನಡಿ. ಬಿಟ್ಟೆ ಬಿಟ್ಟೆ ಬಿಟ್ಟೆ. ಲಕ, ಏನ ಶಕ? ತಾಯ್ತ ನನ್ನ ಕೈನಲ್ಲಿ ಇದೆ. ಹೋಗಿ ಆ ಮಗುನ್ ಕರ್ಕೊಂಬ, ತಾಯ್ತ ಕಟ್ಬಿಡ್ತೀನಿ. ಏಯ್, ನಾನೇನೋ ಹೇಳಿದ್ ನಿನಗೆ? ನೀನ್ ಹೇಳಿದ್ದು ಮಗು ಕರ್ಕೊಂಡ್ ಬಾ ತಾಯ್ತ ಕಟ್ತೀನಿ ಅಂತ. ನಾನೇ ಕಟ್ತೀನಿ, ಕರ್ಕೊಂಡ್ ಹೋಗೋ. ನಮ್ಮ ಮಗನೇ ಹೆಂಗೆ? ಓ, ಬಾರಿ ಚೂರು ಅಂತ. ನಡೀತಾ ಇದೆ ಕೈ ಬೇರೆ ನಿಂಗೆ. ಮೆತ್ತಿಗೆ ಕಟ್ಟು ಶಾಕ, ಕಟ್ಟು. ನಂದಿನಿ, ಅಲ್ಲೋಡೆ ಚಿನ್ನನ್ ಯಾರೋ ಇಬ್ರು ಕಳ್ಳರು ಎತ್ಕೊಂಡು ಹೋಗ್ತಿದ್ದಾರೆ. ಬಾರಿ ಅಟ್ಯಾಕ್ ಮಾಡೋಣ. ಕಳ್ಳರು ಹೊರಟೋಗ್ಬಿಟ್ರು. ಬಂದ್ರು, ಆಟ ಆಡೋಣ, ನಡೀರಿ. ಎಷ್ಟ್ ಚೆನ್ನಾಗಿದೆ ಅಲ್ವಾ? ನಾನು ಹಾಕೋತೀನಿ.
ಮಗು ಕತ್ತಲ್ಲಿ ಆ ತಾಯ್ತ ಯಾರಾಕಿತ್ತು? ಸ್ವಾಮಿ ಅಂಕಲ್ ನನ್ನ ಎತ್ಕೊಂಡು ಹೋಗಕ್ ಬಂದಿದ್ರು. ಆಗ ನಾವೆಲ್ರು ಚೆನ್ನಾಗಿ ಹೊಡ್ಬಿಟ್ವಿ. ಅವ್ರು ಓಡ್ ಹೋದ್ರು. ಆಗ ನಂಗಿತ್ತು ಚಿಕ್ತು, ನಾನ್ ಕತ್ತಿಗೆ ಹಾಕೊಂಡೆ. ಮಿಸ್ಟರ್ ಅನಿಲ್, ಈ ಹಿಂದೆ ಕೊಲೆ ಆದ ಮಕ್ಕಳ ತೋಳಲ್ಲಿ ಈ ತಾಯ್ತ ಇತ್ತು. ವಾಟ್ ಯು ಮೀನ್? ಐ ಎಕ್ಸಾಕ್ಟ್ಲಿ ಮೀನ್ ವಾಟ್ ಐ ಸೇ. ಅಂದ್ರೆ ಈ ಹಿಂದೆ ಮಕ್ಕಳನ್ನ ಕೊಲೆ ಮಾಡ್ದ ಕೊಲೆಗಡಕರು ನಿಮ್ ಮನೆಗ್ ಬಂದಿದ್ರು ಅಂತ. ಕಾರಣ? ಅಮಾವಾಸ್ಯೆಗೆ 3 ದಿನ ಇರುವಾಗ ಈ ಘಟನೆ ನಡೆದಿದೆ ಅಂದ್ರೆ ಈ ಅಮಾವಾಸ್ಯೆಗೆ ನಿಮ್ ಮಗಳನ್ನ ಬಲಿ ಕೊಡ್ಬೇಕು ಅನ್ನೋದೇ ಅವ್ರ ಉದ್ದೇಶ. ಏನು ಬಲಿನಾ? ಚಂದ್ರಿಕಾ, ಬಿ ಕೂಲ್ ಮಾ. ಏನ್ ಸರ್, ಆಸ್ ಎ ಪೊಲೀಸ್ ಆಫೀಸರ್ ಆಗಿ ನೀವು ಅಮಾವಾಸ್ಯೆ ಹುಣ್ಣಿಮೆ ಅಂತ ಶಾಸ್ತ್ರ ಹೇಳ್ತಾ ಇದ್ದೀರಾ? ನಾನ್ ಹೇಳ್ತಾ ಇರೋದು ಶಾಸ್ತ್ರ ಅಲ್ಲ, ನಡೀತಾ ಇರೋ ಸತ್ಯ. ಯಾವ್ದ್ರಿ ಸತ್ಯ? ಸಿಟಿಲ್ ನಡೀತಾ ಇರೋ ಅಪರಾಧಗಳೆಲ್ಲ ತಡೆಯಕ್ಕಾಗ್ದಲೆ ಅಮಾವಾಸ್ಯೆ ಹುಣ್ಣಿಮೆ ಅಂತ ಕಾರಣ ಕೊಡ್ತಾ ಇದ್ದೀರಾ? ವೆರಿ ಗುಡ್. ನಮ್ ಡಿಪಾರ್ಟ್ಮೆಂಟ್ ಮರ್ಯಾದೆ ಉಳಿಸೋದಕ್ಕೆ ನಿಮ್ಗೆ ಕಾರಣ ಕೊಡ್ತಾ ಇಲ್ಲ. ಈಗ ಹುಟ್ಕೊಂಡ್ರೋ ಹೊಸ ಸಮಸ್ಯೆನ ನಿಮ್ ಮುಂದೆ ಇಡ್ತಾ ಇದ್ದೀನಿ. ರೇ ಮಿಸ್ಟರ್, ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಕೊಳ್ಳೋ ಬದಲು ಯಾವ್ದಾದ್ರು ಜ್ಯೋತಿಷಾಲಯ ಓಪನ್ ಮಾಡಿದ್ರೆ ಒಳ್ಳೆ ಬಿಸ್ನೆಸ್ ಆಗ್ತಾ ಇತ್ತು ನಿಮ್ಗೆ. ಡೋಂಟ್ ಟಾಕ್ ನಾನ್ಸೆನ್ಸ್. ನೀವು ನಿಮ್ ಮಗಳ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಮನೆ ಹೋಗಿ ಮಲ್ಕೊಂಡ್ಬಿಡ್ತೀರಾ. ಆದ್ರೆ ನಾವು ಸಿಟಿಲಿರೋ ಎಲ್ಲಾ ಮಕ್ಕಳ ಬಗ್ಗೆನೂ ತಲೆ ಕೆಡಿಸ್ಕೋಬೇಕು. ಇದೇನು ಹೊಸ ವಿಷಯನೂ ಅಲ್ಲ, ಫ್ಲಾಶ್ ನ್ಯೂಸೂ ಅಲ್ಲ. ಈ ತರದ ಘಟನೆಗಳು 100 ವರ್ಷದಿಂದ ನಮ್ಮ ದೇಶದಲ್ಲಿ ನಡೀತಾ ಇದೆ ಅಂತ ಚರಿತ್ರೆ ಹೇಳುತ್ತೆ. ಮಹಾಗ್ರಂಥವಾದ ಮಹಾಭಾರತ ನೀವು ಓದಿದ್ದೀರಾ? ಅತ್ಯಂತ ಬಲಶಾಲಿಯಾದ ಭೀಮನಿಗೆ ಊರ್ಧರೋಮ ಅಂತ ಒಬ್ಬ ಮಗ ಇದ್ದ. ಎಷ್ಟೋ ಜನಕ್ಕೆ ಅವನ ಹೆಸರೇ ಗೊತ್ತಿಲ್ಲ. ಕುರುಕ್ಷೇತ್ರ ಯುದ್ಧಕ್ಕೆ ಮುಂಚೆ ಅವನ ಬಲಿ ಕೊಡ್ಬೇಕು ಅಂತ ಹೇಳಿ ಕೃಷ್ಣನ ಸಾರಥ್ಯದಲ್ಲಿ ಒಂದು ಹೋಮ ಮಾಡಿ ಭೀಮನ್ ಗೊತ್ತಿಲ್ದಾಗೆ ಅವನ್ನ ಬಲಿ ಕೊಟ್ರು. ಹೌದು ಸರ್, ನಾನು ಮದುವೆ ಆಗೋಕ್ಕಿಂತ ಮುಂಚೆ ರಮಣ್ ರೆಡ್ಡಿ ಅಂತ ನಮ್ಮ ಹಳ್ಳಿನಲ್ಲಿದ್ದ. ನಮ್ಮ ಅಕ್ಕನ ಮಗಳನ್ನ ಅವ್ನು ಬಲಿ ಕೊಟ್ಬಿಟ್ಟ. ಅವಳ ತೋಳ್ನಲ್ಲೂ ಇದೇ ತರ ತಾಯ್ತಾ ಇತ್ತು. ಆಗ ಚಂದ್ರಿಕಾ ನನಗೆ ಹೇಳಿದ್ಲು. ನಾನೇ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಅರೆಸ್ಟ್ ಮಾಡಿಸ್ಬಿಟ್ಟೆ. Is that so? ಯಾವ ಸ್ಟೇಷನ್? ದೇವನಹಳ್ಳಿ ಪೊಲೀಸ್ ಸ್ಟೇಷನ್. ರೇ, ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಕನೆಕ್ಷನ್ ತಗೊಳ್ಳಿ. ಇವನ್ ಸಿಕ್ಕಿದ್ರೆ ನಮ್ಮ ಇನ್ವೆಸ್ಟಿಗೇಷನ್ ಹೆಲ್ಪ್ ಆಗ್ಬೋದು. ಹಲೋ, ACP ಅರ್ಜುನ್ ಹಿಯರ್. ಹೌದೌದು, ನಾನೇ. ಅಲ್ಲಿ ರಮಣ ರೆಡ್ಡಿ ಅಂತ ಒಬ್ಬ ವ್ಯಕ್ತಿ ಸುಮಾರು 10 ವರ್ಷದಿಂದ ಮರ್ಡರ್ ಕೇಸಲ್ಲಿ ಅರೆಸ್ಟ್ ಆಗಿದ್ದ. ಅವನ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕಾಗಿತ್ತಲ್ಲ. ಓ, ಕನ್ವಿಕ್ಟ್ ಆಗಿದ್ಯಾ? ಏನಾಗಿದೆ ಪನಿಷ್ಮೆಂಟ್? ಲೈಫ್ ಸೆಂಟೆನ್ಸ್? ಹೌದಾ? ಓಕೆ, ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಮಿಸ್ಟರ್ ಅನಿಲ್, ನೀವು ಹೇಳಿದ್ ನಿಜ. ಅವನ್ನ ಜೀವಾವಧಿ ಶಿಕ್ಷೆ ಮೇಲೆ ಸೆಂಟ್ರಲ್ ಜೈಲ್ ಕಳಿಸಿದ್ದಾರೆ. ನಾಳೆ ನಾನು ಅಲ್ಲಿ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ಒಂದ್ ರಿಕ್ವೆಸ್ಟ್. ಎಸ್ ಸರ್. ಈ ಕುತ್ಕೆಯಲ್ಲಿರೋ ತಾಯ್ತಾನ ತೆಗೆದು ಅವಳು ತೋಳಕ್ ಕಟ್ಟಿ. ಓಕೆ ಸರ್. ಆಮೇಲೆ ನೀವಿಬ್ರು ಅವಳನ್ನ ಒಬ್ಬಳನ್ನೇ ಬಿಟ್ಟು ಎಲ್ಲೂ ಹೋಗ್ಬೇಡಿ. ಸರಿ ಸರ್, ನಾ ಇನ್ ಬರ್ತೀನಿ. ಬರ್ತೀನಿ Okay. ಸರ್. ಥ್ಯಾಂಕ್ ಯು. ಬಾಯ್. ನಡಿಮಾ. ಟೇಕ್ ಕೇರ್. ಬಾಯ್.